ನಮಸ್ಕಾರ ಸ್ವಾಮಿ, ಕಿರಿಕೀರ್ತಿ ಅಂತ. ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ. ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ ರೇಟು ಜಾಸ್ತಿ, ಒಳಗಡೆ ಫುಡ್ಡು ನೀರು ಏನು ತಗೋಬೇಕು ಅಂದ್ರೂ ಅದಕ್ಕೂ ಜಾಸ್ತಿ ರೇಟು ಅಂತ. ಬಿಡಿ, ಅದೊಂದು ಕಡೆ ಇಡೋಣ. ಮಲ್ಟಿಪ್ಲೆಕ್ಸ್ನವ್ರಿಗೆ ಹೇಳೋದು, ಆಮೇಲೆ ಸ್ಟಾರ್ ಹೋಟ್ಲ್ನವ್ರಿಗೆ ಹೇಳೋದು, ಅವ್ರಿಗೆಲ್ಲ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಯಾಕಂದರೆ ಅವ್ರುಗಳ ಮಾಡಕ್ಕೆ ಬಂದಿರೋದೇ ವ್ಯಾಪಾರ, ಒಂದು ಥರದಲ್ಲಿ ಲೂಟಿ. ಬಿಟ್ಟಾಕಿ, ಅವ್ರು ಮಾಡ್ಕೊಳ್ಳಿ, ಅದು ಸೆಕೆಂಡ್ರಿ. ಆದರೆ ಅನುಭವ ಏನಪ್ಪ ಆಗಿರೋದು ಅಂತಂದರೆ, ಒಂದು ಮಲ್ಟಿಪ್ಲೆಕ್ಸ್ ಒಳಗಡೆ ಅರ್ಧ ಲೀಟ್ರು ನೀರಿನ ಬಾಟ್ಲಿಗೆ 40 ರೂಪಾಯಿ ಕೊಡಬೇಕು. 40 ರೂಪಾಯಿ. ಅದೇ ದುಡ್ಡನ್ನ 40 ರೂಪಾಯಿ ನಮ್ಮ ಸಿದ್ದರಾಮಯ್ಯ ಕೇಳ್ಕೊಟ್ರೆ 40 kg ಅಕ್ಕಿ ಕೊಟ್ಬಿಡ್ತಾರೆ. 40 kg ಅಕ್ಕಿ ಕೊಟ್ಬಿಡ್ತಾರೆ. 40 ರೂಪಾಯಿ ಅರ್ಧ ಲೀಟ್ರ್ ನೀರಿಗೆ. ಅದು ಹಿಮಾಲಯ ಅಂತ ಯಾವುದೋ ಒಂದು ಬ್ರ್ಯಾಂಡು, ಅದನ್ನೇ ಕುಡಿಬೇಕು ನಾವು, ಬೇರೆ ಕುಡಿಯಂಗಿಲ್ಲ. ನಿಮಗೆ ಬೇರೆ ಬೇಕು ಅಂದ್ರೆ ಅಲ್ಲಿ ಸಿಗಲ್ಲ. ಎಲ್ಲಿ ಸ್ವಾಮಿ, ಹಾಲ್ಗೆ ಅರ್ಧ ಲೀಟ್ರಿಗೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗ್ಬಿಟ್ರೆ ನಾವು ಎದೆ ಮೇಲೆ ಕಲ್ಲು ಹಾಕೊಂಡಂಗೆ ಮಾತಾಡ್ಬಿಡ್ತೀವಿ. ಅಯ್ಯೋ ಜಾಸ್ತಿ ಮಾಡ್ಬಿಟ್ರು ಅಂತ. ಅಲ್ಲಿ ನಮ್ಗೇನು ಮುಲಾಜೆ ಇಲ್ಲ. ತಗೋ 40 ರೂಪೀಸ್ ಟೇಕ್ ಕೊಟ್ಬಿಡ್ತೀವಿ. ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಅಲ್ಲಿ ಪ್ರಶ್ನೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಬಿಡಿ, MRP ಇದೆ ನೋಡಿ ಸರ್ ಅಂದ್ಬಿಡ್ತಾರೆ. ನನ್ನ ಪ್ರಶ್ನೆ, ಈ ಒಂದೇ ಪ್ರಾಡಕ್ಟು, ಈಗ ಒಂದು ಕೋಕೋ ಕೋಲಾ 200 ml ಬಾಟ್ಲು ನೀವು ಹೊರಗಡೆ ಕುಡಿಯೋದಕ್ಕೂ ಮಲ್ಟಿಪ್ಲೆಕ್ಸಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಕುಡಿಯೋದಕ್ಕೂ ಎರಡರಲ್ಲೂ ಇದಕ್ಕೆ 10 ರೂಪಾಯಿ ಹಾಕಿರ್ತಾರೆ, ಇದಕ್ಕೆ 30 ರೂಪಾಯಿ ಹಾಕಿರ್ತಾರೆ. ಅದು ಹೆಂಗೆ? ಅದ್ರಲ್ಲಿ ಏನು ವ್ಯತ್ಯಾಸ? ಇಲ್ಲೇನು ವಿಷ ಹಾಕಿರ್ತೀರ, ಇಲ್ಲೇನು ಅಮೃತ ಹಾಕಿರ್ತೀರ, ಏನಿರುತ್ತೆ ಅದ್ರ ವಿಶೇಷ? ಹೆಂಗೆ ಒಂದೇ ಪ್ರಾಡಕ್ಟಿಗೆ ಎರಡು MRP? ಹೋದ್ಸಲಿ ನಾನು ಇದೇ ಥರ ವಿಡಿಯೋ ಮಾಡಿದಾಗ ಕೆಲವು ಪಂಡಿತರು, ಕೆಲವು ಬುದ್ಧಿವಂತರು ಕೆಳಗಡೆ ಕಮೆಂಟ್ಸ್ ಹಾಕಿದ್ರು, ನಿನಗೆ ಎಲ್ಲ ಕಡೆ ಒಂದೇ ರೇಟಲ್ಲಿ ಹೆಂಗೆ ಕೊಡೋಕ್ಕಾಗುತ್ತಮ್ಮ, ಅದೇ ಅಲ್ಲಿನ ವ್ಯಾಲ್ಯೂ, ಅಲ್ಲಿನ ರೆಂಟು, ಅದೇ ಇದೇ ಬೇರೆ, ಅದೇ ಇದೇ ಬೇರೆ ಏನೇನೋ ಹೇಳಿದ್ರು. ಸ್ವಾಮಿಗಳೇ, ನಾವು ಕೇಳೋದೇನಪ್ಪ ಅಂತಂದ್ರೆ, ಇಲ್ಲ ಸಿನಿಮಾ ರೇಟ್ನ ಬೇರೆ ಕಡೆ ಥಿಯೇಟ್ರಲ್ಲಿ ಎಷ್ಟಿದೆ ಅಷ್ಟೇ ಮಾಡ್ಬಿಟ್ಟು ಒಳಗಡೆ ನೀನು ಫುಡ್ ಜಾಸ್ತಿ ತಗೋತೀಯ ತಗೋ. ಇಲ್ಲ ನೀನೊಂದು 5 ಸ್ಟಾರ್ ಹೋಟ್ಲು, ನೀನೇನು ಸ್ಪೆಷಲ್ ಚಾನೆಲ್ ಅಂತ ಅದೇನೋ ಅಂತಿರಲ್ಲಪ್ಪ, ಸ್ಪೆಷಲ್ ಚಾನೆಲ್ ಅದೇನೇ ಆಗಿದ್ರು ಅಲ್ಲಿ ನೀನು ಒಂದು 5 ಸ್ಟಾರ್ ಹೋಟ್ಲ್ ಅಂತಿದ್ರೆ ನಿನ್ನ ರೂಮ್ ರೇಟ್ನ ಮೆಜೆಸ್ಟಿಕ್ಕಲ್ಲೋ ರಾಜಾಜಿನಗರದಲ್ಲೋ ಮಲ್ಲೇಶ್ವರಂ ಸಿಗುತ್ತಲ್ಲ ಅದೇ ರೇಟಿಗೆ ಕೊಟ್ಬಿಟ್ಟು ನಾನು ತಗೊಳ್ಳೋ ಊಟ, ನಾನು ಕುಡಿಯೋ ನೀರು, ನಾನು ಕುಡಿಯೋ ಎಣ್ಣೆ, ಆಳ ಮೂಳ ಏನೇನಿದೆ ಅದಕ್ಕೆಲ್ಲ ನೀನು ಎಕ್ಸ್ಟ್ರಾ ರೇಟೇ ಹಾಕೋ. ಆ ಕಡೆ ರೂಮ್ಗೂ 10,000, ಈ ಕಡೆ ನೀನು ತಗೊಳ್ಳೋ ಫುಡ್ಗೂ ಎಕ್ಸ್ಟ್ರಾ ರೇಟು, ಈ ಕಡೆ ನಿನ್ನ ಟಿಕೆಟ್ಗೆ 800 ರೂಪಾಯಿ 1000 ರೂಪಾಯಿ, ಈ ಕಡೆ ನೀನು ತಗೊಳ್ಳೋ ತಿನ್ನೋ ಪಾಪ್ಕಾರ್ನು, ನೀನು ಕುಡಿಯೋ ಪೆಪ್ಸಿ, ನೀನು ಕುಡಿಯೋ ನೀರು, ನೀನು ಕುಡಿಯೋ ಜ್ಯೂಸು ಎಲ್ಲದಕ್ಕೂ ಡಬಲ್ ರೇಟು. ಹೆಂಗ್ ಸ್ವಾಮಿ ಇದು? ಯಾವ ಲೆಕ್ಕಾಚಾರ? ಅಲ್ಲೂ ಜಾಸ್ತಿ. ಅದ್ರಲ್ಲಿ ಮೇಂಟೆನೆನ್ಸ್ ಚಾರ್ಜು, ಕ್ಲೀನಿಂಗ್ ಚಾರ್ಜು, ಆ ಚಾರ್ಜು, AC ಚಾರ್ಜು, ಪವರ್ ಚಾರ್ಜು, ಸಿನಿಮಾ ಶೋಯಿಂಗ್ ಚಾರ್ಜು ಎಲ್ಲದಕ್ಕೂ ಜಾಸ್ತಿ ರೇಟು. ಅದ್ರ ಜೊತೆಲಿ ಮತ್ತೆ ನೀವು ಬ್ರೇಕಲ್ಲಿ ನೀಟಾಗಿ ಏನು ಇಡೀ ಥಿಯೇಟ್ರಿಗೆ ಬೀಗ ಹಾಕ್ಬಿಟ್ಟು ಇಂಟರ್ವಲಲ್ಲಿ ಎಲ್ಲೂ ಹೋಗಂಗಿಲ್ಲ, ನೀವು ಒಳಗಡೆ ನಾವು ಕೊಟ್ಟಿದ್ದೆ ತಿನ್ಬೇಕು ಅಂತ ರೂಲ್ಸು. ಅದಕ್ಕಷ್ಟು ರೇಟ್ ಹೆಂಗ್ ಸ್ವಾಮಿ ಆಗುತ್ತಿದ್ದು? ಯಾವ ಲೆಕ್ಕಾಚಾರ? ಗೌರ್ಮೆಂಟ್ ಏನು ಕೇಳಲ್ವಾ? ಒಂದೇ ಪ್ರಾಡಕ್ಟಿಗೆ 2 MRP ಹೆಂಗೆ? ಅದಕ್ಕೊಂದು ಕಾನೂನುಬದ್ಧವಾಗಿ ನಿಮ್ದೇನು ಹೇಳೋದು, MRPಗಿಂತ ಜಾಸ್ತಿ ಮಾರಂಗಿಲ್ಲ ಅಷ್ಟೇ. ಅದ್ರ ಮೇಲೆ ಎಷ್ಟು ಬೇಕಾನ ಪ್ರಿಂಟ್ ಮಾಡ್ಕೊಳ್ಳಿ ನೀವು MRP. ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಕೋಕೋ ಕೋಲಾ ಪ್ರಾಡಕ್ಟ್ ಅವನು ಒಂದು ನಮ್ಮ ಏರಿಯಾದಲ್ಲಿರೋ ಒಂದು ಬೇಕರಿಗೆ 10 ರೂಪಾಯಿ ಇರೋ ಒಂದು ಬಾಟ್ಲನ್ನ 8 ರೂಪಾಯಿ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಅದೇ ಬಾಟ್ಲಿನ PVR ಕೊಡೋತ್ತಿಗೆ 30 ರೂಪಾಯಿ 40 ರೂಪಾಯಿ ಅವ್ರು ಮಾರ್ತಾ ಇರ್ತಾರ. ಅಲ್ಲಿ 28-30 ರೂಪಾಯಿಗೆ ಮಾರ್ತಾನ? ಇಲ್ಲ, ಅದೇ 8 ರೂಪಾಯಿಗೆ ಮಾರ್ತಿರ್ತಾನೆ. 8 ರೂಪಾಯಿಗೆ. ಇಲ್ಲಿ ಬೇಕ್ರಿ ಅವನು ಎಷ್ಟು ತಗೋತಾನೋ ಅಷ್ಟಕ್ಕೇನೆ PVRನವನೋ ಮಲ್ಟಿಪ್ಲೆಕ್ಸ್ನವನೋ 5 ಸ್ಟಾರ್ ಹೋಟ್ಲವನೋ ತಗೊಂಡು ಅದ್ರ ಮೇಲೆ ಅವನಿಗೆ ಬೇಕಾಗಿರೋ MRP ಹಾಕೋದು, ಅಥವಾ ಮುಂಚೆನೆ ಯಾರು ಪ್ರೊಡ್ಯೂಸ್ ಮಾಡ್ತಾರೋ ಅವ್ರಿಗೆ ಹೇಳ್ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಚಾನಲ್ಲು ಓನ್ಲಿ ಟು ಸೆಲ್ ಇನ್ PVR ಅಂದ್ಬಿಟ್ಟು 10 ಪೈಸದ್ದು ಒಂದು ಪ್ರಿಂಟ್ ಹೊಡೆದ್ಬಿಟ್ಟು ನಮ್ಮ ಹತ್ರ 30, 40, 50, 60, 70, 80, 100 ರೂಪಾಯಿ ಲೂಟಿ ಮಾಡೋದು ಯಾವ ಲೆಕ್ಕಾಚಾರ? 10 ಪೈಸಾ ಖರ್ಚು ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟು ಎಕ್ಸ್ಟ್ರಾ ತಗೊಳ್ಳಿ. ಅಂದರೆ ಯಾವುದನ್ನ ಪ್ರಾಡಕ್ಟ್ ಆಗಿರಲಿ, ನೀವು ನಮಗೆ ಒಂಥರ ಬೀಗ ಹಾಕೊಂಡ್ಬಿಟ್ಟು ಇಲ್ಲೇ ತಗೋಬೇಕು, ಆದರೆ ನಾನು ಏನು ಪ್ರಿಂಟ್ ಹೊಡಿತಿದ್ದೀನೋ ಅಷ್ಟೇ ಕೊಟ್ಟು ತಗೋಬೇಕು. ಹೆಂಗ್ ಲೆಕ್ಕಾಚಾರ? ಗೌರ್ಮೆಂಟ್ ಅವ್ರಿಗೆ ಇದಕ್ಕೊಂದು ಇತಿ ಮಿತಿ, ರೂಲ್ಸು, ರೆಗ್ಯುಲೇಷನ್ ಏನೂ ಇಲ್ವಾ? MRP ಅಂದರೆ MRP, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಅದಕ್ಕಿಂತ ಜಾಸ್ತಿ ಮಾರಂಗಿಲ್ಲ ಅಂದ್ಬಿಟ್ಟು ಏನು ಬೇಕು ಅದಕ್ಕೆ ಹೆಂಗ್ ಸ್ವಾಮಿ? ಎಷ್ಟು ಬೇಕಷ್ಟು ಪ್ರಿಂಟ್ ಹೊಡ್ಕೊಳಕ್ಕಾಗುತ್ತಾ ಸ್ವಾಮಿ? ಹೆಂಗಿದು? ಯಾವ ನ್ಯಾಯ ಇದು? ಇಲ್ಲ ಇಂಟರ್ವಲ್ ಹೊರಗಡೆ ಬಿಟ್ಟು ಸಾರಿ ನಾವು ಹೊರಗಡೆ ಏನು ಬೇಕಾ ತಿನ್ಕೊಂಬಂದು ಸಾಯ್ತೀವಿ, ಹಾಳಾಗೋಯ್ತು, ಹೊರಗಡೆನೂ ಬಿಡಲ್ಲ, ನೀವು ಕೊಟ್ಟಿದ್ದೇ ತಿನ್ಬೇಕು. ಹೆಂಗಾಗುತ್ತೆ? ನೀವು ಕೊಟ್ಟಿದ್ದೇ ಕುಡಿಬೇಕು, ಹೆಂಗಾಗುತ್ತೆ? ನಮ್ಗೆ ನಿಮ್ಮ ಸ್ಪೆಷಲ್ ಚಾನಲ್ಲು, ನಮಗೆ ನಿಮ್ದು ಸ್ಪೆಷಲ್ ಪ್ರೈಸು ಅವೆಲ್ಲ ನಮ್ಗೆ ಅರ್ಥ ಆಗಲ್ಲ. ಹೊರಗಡೆ ಏನು MRP ಇದೆಯೋ ಅದನ್ನೇ ಮಾಡಿ. ಇಲ್ಲ ಟಿಕೆಟ್ಗೆ, ನೀವು ಸಿನಿಮಾ ಥಿಯೇಟ್ರಲ್ಲಾದರೆ ಟಿಕೆಟ್ಗೆ, ಹೋಟ್ಲಲ್ಲಾದರೆ ರೂಮ್ಗೆ, ಬೇರೆ ಕಡೆ ಏನಿದೆ ಆ ರೇಟ್ ಮಾಡ್ಬಿಟ್ಟು ಯಾವ್ದಾದ್ರು ಒಂದು ಕಡೆ ಲೂಟಿ ಮಾಡಿ ಸ್ವಾಮಿ. 2 ಕಡೆ ಲೂಟಿ ಮಾಡಿದ್ರೆ ಹೆಂಗೆ? ಇದನ್ನೂ ಸಮರ್ಥಿಸ್ಕೊಳ್ಳೋ ಕೆಲವು ಜನರಿದ್ದಾರೆ. ದಯವಿಟ್ಟು ಸ್ವಾಮಿ ಸಮರ್ಥಿಸ್ಕೊಳ್ಳಿ. ನಾನು ಜನಸಾಮಾನ್ಯರ ಬಗ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜನಸಾಮಾನ್ಯರ ಪರವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ದುಡ್ಡಿದ್ರೆ ಹೋಗಿ PVRಗೆ, ಇಲ್ಲ ಅಂದ್ರೆ ಯಾಕೆ ಹೋಗ್ತೀರಾ? ದುಡ್ಡಿದ್ರೆ ಐನಾಕ್ಸ್ಗೆ ಹೋಗಿ, ದುಡ್ಡಿದ್ರೆ ಮಾಲ್ಗೆ ಹೋಗಿ.
ಸ್ವಾಮಿ ಎಲ್ರೂ ಎಲ್ಲಿಗೂ ಎಲ್ಲ ಕಡೆನೂ ಹೋಗಂಗೆ ಆಗಬೇಕು. ದುಡ್ಡಿದ್ದವ್ರಿಗೊಂದು ದುಡ್ಡಿಲ್ದವ್ರಿಗೊಂದು ಅನ್ನೋ ಥರ ಬೇಡ. ಬಿಡಿ, ಅದರಿಂದ ಹೊರಗಡೆ ಬನ್ನಿ. ಎಲ್ಲೇನು ಬೋರ್ಡ್ ಹಾಕಿಲ್ಲ, ಇಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು 50 ಲಕ್ಷದ ಮೇಲಿದ್ರೆ ಮಾತ್ರ ಮಾಲ್ಗೆ ಎಂಟ್ರಿ ಅಂತ ಹಾಕಿರ್ತಾರಾ? ಇಲ್ವಲ್ಲ, ಹಂಗೇನಿಲ್ವಲ್ಲ. ಒಳಗಡೆ ಹೋಗಕ್ಕೆ, ಎಂಟ್ರಿಗೆ ಹೋಗಕ್ಕೆ ರೂಲ್ಸ್ ಇಲ್ಲ ಅಂದ್ರೆ ತಗೊಳಕ್ ಯಾಕ್ರಿ ರೂಲ್ಸು? ಈ MRP ಅನ್ನೋದೇನಿದೆ ಅದ್ರ ಬಗ್ಗೆ ಕರೆಕ್ಟಾದ ಒಂದು ಐಡಿಯಾ ದಯವಿಟ್ಟು ಗೌರ್ಮೆಂಟ್ ಅವ್ರು ಕೊಡಬೇಕು. ನೀವುಗಳು ನಿಮ್ಗೂ ಈ ತರ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ ಬಿಲ್ಲಲ್ಲಿ ಇರುತ್ತೆ ನೋಡಿ, ಹೊರಗಡೆ 35 ರೂಪಾಯಿಗೆ ಸಿಗೋ ಪಾಪ್ಕಾರ್ನ 350 ರೂಪಾಯಿ ಕೊಟ್ಟು ತಿಂದಿರ್ತೀರಿ, ಹೊರಗಡೆ 20 ರೂಪಾಯಿಗೆ ಸಿಗೋ ನೀರ್ನ 80 ರೂಪಾಯಿ ಕೊಟ್ಟು ಕುಡಿದಿರ್ತೀರಿ, ಹೊರಗಡೆ ನಿಮಗೆ 40 ರೂಪಾಯಿಗೆ ಸಿಗೋ ಪೆಪ್ಸಿ ಅಲ್ಲಿ ನೀವು ಹೆಚ್ಚು ಕಮ್ಮಿ 150-200 ರೂಪಾಯಿ ಕೊಟ್ಟು ಕುಡಿದಿರ್ತೀರಿ. ಏನೇನೋ ಕರ್ಮ ಕಾಂಡ ಹೋಗ್ಲಿ. ಆ ಬಿಲ್ ಇಟ್ಕೊಳ್ಳಿ, ಅದ್ರದ್ದೊಂದು ಫೋಟೋ ತೆಗೀರಿ. ನಿಮ್ಗೆ ಸಾಧ್ಯ ಆದರೆ ನೀವು ಒಳಗಡೆ ಸಿಗುವ ವಾಟರ್ ಬಾಟಲ್ನ ಮೇಲಿರೋ MRP ಮತ್ತು ಹೊರಗಡೆ ಸಿಗುವ ವಾಟರ್ ಬಾಟಲ್ನ MRP ಎರಡೂ ಫೋಟೋ ಹೊಡೆದು ಕನ್ಸ್ಯೂಮರ್ ಕೋರ್ಟ್ಗೆ ಕಂಪ್ಲೇಂಟ್ ಮಾಡಿ. ಆನ್ಲೈನಲ್ಲಿ ಮಾಡ್ಬೋದು, ನೀವೇನು ಕೋರ್ಟ್ಗೆ ಹೋಗಿ ಲಾಯರ್ ಹಿಡ್ಕೊಂಡು ಹೋಗಿ ಮಾಡಬೇಕಾಗಿಲ್ಲ. ನಿಮಗೆ ಹಿಂಗಾಗಿದೆ ಎಕ್ಸ್ಪೀರಿಯನ್ಸ್, ಇದಕ್ಕೇನು ಅಂತ ಅಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಒಬ್ಬರಾದ್ಮೇಲೆ ಒಬ್ರು ಕನ್ಸ್ಯೂಮರ್ ಕೋರ್ಟಿಗೆ ಯಾವ ಪ್ರಾಡಕ್ಟಿಂದ ನಿಮ್ಗೆ ಮೋಸ ಆಗಿದೆ, ಯಾವ ಕಂಪನಿಯಿಂದ ಮೋಸ ಆಗಿದೆ, ಯಾವ ಕಂಪನಿಯವ್ರು ನಿಮ್ಮ ಹತ್ರ ಹೆಚ್ಚಿಗೆ ದುಡ್ಡನ್ನು ತೊಗೊಂಡ್ರೋ ಅಲ್ಲಿಂದ ಅವರ ಬಿಲ್ ಇಟ್ಕೊಂಡು, ಆ ಬಾಟಲ್ಸ್ ಇಟ್ಕೊಂಡು, ಆ ಫುಡ್ ಪ್ರಾಡಕ್ಟ್ ಇಟ್ಕೊಂಡು ನೀವು ಕನ್ಸ್ಯೂಮರ್ ಕೋರ್ಟಿಗೆ ಕಂಪ್ಲೇಂಟ್ ರೈಸ್ ಮಾಡಿ. ನಿಮಗೆ ರಿಪ್ಲೈ ಬರಲೇಬೇಕು, ಬರುತ್ತೆ. 1 ತಿಂಗಳಿಗೆ ರೆಡಿ ಆಗದೆ ಇರ್ಬೋದು, 6 ತಿಂಗಳಿಗೆ ರೆಡಿ ಆಗದೆ ಇರ್ಬೋದು ಇವೆಲ್ಲ, ಆದರೆ 1 ವರ್ಷಕ್ಕೋ 2 ವರ್ಷಕ್ಕೋ ಖಂಡಿತ ಎಲ್ಲವೂ ಸರಿಯಾಗುತ್ತೆ, ಸರಿಯಾಗಬೇಕು. ನಮಸ್ಕಾರ.